ಅಮ್ಮ, ಗೌರಿ ಪೂಜೆ ಈಗ ಪೂರ್ತಿ ಆಯ್ತು. ನಿಮ್ ಮನ್ಸಲ್ಲಿರೋ ಕೋರಿಕೆಗಳನ್ನ ಅಮ್ಮನವ್ರ ಹತ್ರ ಹೇಳಿ ನಮಸ್ಕಾರ ಮಾಡ್ಕೊಳ್ಳಿ. ನನ್ನ ಸಮಸ್ಯೆ ನಿನಗೆ ಗೊತ್ತಿದೆ ತಾಯಿ. ಯಾರಿಗೂ ನೋವು ಕೊಡ್ದೇನೆ, ಯಾವ ಅಪಾಯನೂ ಆಗ್ದೇನೆ ಈ ಗಂಡಾಂತರದಿಂದ ಹೊರಗಡೆ ಬರೋ ಪರಿಹಾರನ ನೀನೇ ತೋರಿಸ್ಬೇಕು. ಹತ್ರ ಇದ್ದು ಮದ್ವೆ ನಡ್ಸ್ಕೊಡ್ತೀನಿ ಅಂತ ಮಾತು ಕೊಟ್ಟು ಇಲ್ಲಿದ್ಯಲ್ಲ? ಏನಿಲ್ಲ, ಫೋನ್ ಬಂದಿತ್ತು, ಮಾತಾಡ್ತಾ ಹೀಗೆ ಬಂದೆ ಅಷ್ಟೆ. ಅಗತ್ಯಕ್ಕೆ ಸುಳ್ಳು ಹೇಳ್ಬೋದೇ ಹೊರತು ಅದನ್ನೇ ಅಭ್ಯಾಸ ಮಾತ್ರ ಮಾಡ್ಕೋಬೇಡ ಅಣ್ಣ. ಸುಳ್ಳು ಯಾಕೆ ಹೇಳಿ ನವ್ಯ, ನಾನು ಹೇಳ್ತಿರೋದು ನಿಜಾನೇ. ಬೆಳಗ್ಗೆಯಿಂದ ನಾನು ಅಬ್ಸರ್ವ್ ಮಾಡ್ತಿದ್ದೀನಿ. ಭಾಷಣಿಗೆ ಮದ್ವೆ ಆಗ್ತಿದೆ ಅನ್ನೋ ಹ್ಯಾಪಿನೆಸ್ ನಿನ್ನಲ್ಲಿ ಕಾಣಿಸ್ತಿಲ್ಲ. ಯಾವುದೋ ನೋವು ಯೋಚನೆಯಲ್ಲಿದ್ಯಾ? ನೋವು ಯೋಚನೆಗಳು ನನಗೆ ಯಾಕೆ? ನಾನು ನಾರ್ಮಲ್ ಆಗೇ ಇದ್ದೀನಿ. ಆದ್ರೆ ನೀನೇ ಏನು ಊಹಿಸ್ಕೊಳ್ತಿದ್ಯಾ ಅಷ್ಟೇ. ಅಣ್ಣ, ಒಂದ್ ಮಾತು ಕೇಳ್ತೀನಿ, ನಿಜ ಹೇಳು. ಇವಾಗ ಅವಳು ಭಾಷಿಣಿ ಅನ್ಕೊಂಡು ಮದ್ವೆಗೆ ಒಪ್ಕೊಂಡಿದ್ಯಾ? ನಾಳೆ ಯಾವತ್ತಾದ್ರೂ ಅವಳೇ ಸರ್ಸು ಅಂತ ಗೊತ್ತಾದ್ರೆ ಮುಂದೆ ಓಡಾಡ್ತಿರೋ ನಿಜಾನ ಕಾರಣಗಳನ್ನ ಹುಡ್ಕೊಂಡು ದೂರ ಮಾಡ್ಕೋತಿದ್ಯಾ? ನೀನ್ ನೋವು ಪಡಬಾರ್ದು ಅಂತ ನಾನ್ ಹೇಳ್ತಿದ್ರೆ ಅದೇ ನೋವನ್ನ ಹುಡ್ಕೊಂಡು ಹೋಗ್ತಿದ್ಯಾ? ನಿನಗೆ ಅರ್ಥ ಆಗೋ ಹಾಗೆ ಹೇಳೋದಕ್ಕೆ ನನ್ನ ಕೈಲಾಗಲ್ಲ ಅಣ್ಣ. ಗೊತ್ತಿದ್ದು ಬರ್ತಿದ್ದಾಳು, ಗೊತ್ತಿಲ್ಲದೆ ಬರ್ತಿದ್ದಾಳು. ಭಾಷಿಣಿ, ಏನ್ ಮಾಡ್ತಿದ್ಯಾ? ಭಾಷಿಣಿ, ನಾನ್ ಭಾಷಿಣಿ ಅಲ್ಲ, ನಿಮ್ ಹೆಂಡತಿ ಸರ್ಸು. ಈ ನಿಜಾನ ಇವಾಗಾದ್ರೂ ನಂಬಿ
ನಮ್ ಸಂಬಂಧನ ನನ್ ಬದುಕನ್ನ ಉಳಿಸ್ಕೊಡ್ರಿ. ಏಯ್, ನಾನು ಉಳಿಸೋದೇನು? ನಿನ್ನ ಸಂಬಂಧ ನಿಂದು, ನನ್ನ ಬದುಕು ನಂದು. ನನ್ನ ಹೆಂಡತಿ ಸರಸು ನೀನಾಗೋಕ್ ಸಾಧ್ಯ ಇಲ್ಲ. ನಿನ್ನ ಗಂಡ ನಾನಲ್ಲ, ವರುಣ್. ಚಿಕ್ಕ ವಯಸ್ಸಲ್ಲ ನೀನ್ ಕುತ್ತಿಗೆ ತಾಳಿ ಕಟ್ಟಿದ್ದಾನೆ. ದಯವಿಟ್ಟು ಮತ್ತೆ ಮತ್ತೆ ಇಶ್ಯೂ ಮಾಡಬೇಡ. ನಮ್ಮಿಬ್ರನ್ನ ಯಾರಾದ್ರೂ ಹೀಗೆ ನೋಡಿದ್ರೆ ಚೆನ್ನಾಗಿರೋದಿಲ್ಲ. ನೀನ್ ಹೋಗು. ಯಾರು ಅಲ್ಲ ರಾಹುಲ್ ಅವರೇ, ಕಣ್ ಮುಂದೆ ಇರೋ ನಿಜಾನ ನೀವ್ ನೋಡಿ ಅಷ್ಟ್ ಸಾಕು. ಅದನ್ ಮೀರಿ ನನ್ಗೇನು ಬೇಕಿಲ್ಲ. ಸಾಕು ಭಾಷಿಣಿ, ಪ್ಲೀಸ್. ನೀನ್ ನನ್ನ ಸರಸು ಆಗಿದ್ರೆ, ನನ್ನಿಂದ ದೂರ ಹೋಗ್ತಿದ್ರೆ ನನ್ನ ಹೃದಯ ಯಾವತ್ತೂ ಎಚ್ಚರಿಸ್ತಿತ್ತು. ಆದ್ರೆ ನನಗೆ ಯಾವ ಥರದ ಫೀಲಿಂಗ್ಸು ಇಲ್ಲ. ಇಲ್ಲ ಅಂತ ಮಾತಲ್ಲಿ ಹೇಳ್ತಿದ್ದೀರಾ, ಆದ್ರೆ ಇದೆ ಅಂತ ನಿಮ್ ಮನ್ಸ್ ಹೇಳ್ತಿದೆ. ನಾನ್ ನಿಮ್ ಮನ್ಸಿನ ಮಾತನ್ನ ಕೇಳಿಸ್ಕೊಳಕ್ಕಾಗಲ್ಲ ಅಂತ ಅನ್ಕೋಬೇಡಿ. ನನಗೆ ಕಾಣಿಸಿದ್ದು ಸುಳ್ಳಾಗಿರ್ಬೇಕಾದ್ರೆ ನಿನಗೆ ಕೇಳಿಸಿದ್ದು ಹೇಗ್ ನಿಜ ಆಗತ್ತೆ? ನಾನ್ ದೂರ ಆಗ್ತೀನಿ ಅನ್ನೋ ನೋವು ನಿಮ್ಮಲ್ಲಿ ಇರೋದಕ್ಕೇನೆ ನನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಕ್ ನಿಮಗಾಗ್ತಿಲ್ಲ. ಹೊರಗಡೆ ನಾಟಕ ಮಾಡ್ತಿದ್ದೀರಾ. ನಿಜ ಹೇಳಿ, ನಾನ್ ದೂರ ಆಗ್ತಿದ್ರೆ ನಿಮಗ್ ನೋವಾಗ್ತಿಲ್ವಾ? ಆಗ್ತಿದೆ. ಯಾಕೆ ಅಂದ್ರೆ ನನ್ನ ಸರಸು ಹೋದ್ಮೇಲೆ ನನ್ನನ್ನು ಅಷ್ಟು ಪ್ರೀತಿ ಮಾಡಿದ್ದು ನೀನೇ ಆಗಿರೋದ್ರಿಂದ. ನನಗೋಸ್ಕರ ನೀನು ಪಟ್ಟ ಕಷ್ಟ ಗೊತ್ತಾಗಿರೋದ್ರಿಂದ. ನನ್ನನ್ನ ಪ್ರೀತಿಸಿದ ವ್ಯಕ್ತಿ ದೂರ ಆಗ್ತಿದ್ದಾಳೆ ಅನ್ನೋದನ್ನ ಬಿಟ್ರೆ ಅದು ನಿನ್ ಮೇಲೆ ಬೆಳೆಸ್ಕೊಂಡಿರೋ ಪ್ರೀತಿ ಅಲ್ಲ. ಯಾಕೆ ಅಂದ್ರೆ ನೀನ್ ನನ್ನ ಸರಸುನೇ ಅಲ್ಲ. ಅಯ್ಯೋ ಭಗವಂತ, ಈ ಮನುಷ್ಯನ ಹೇಗ್ ನಂಬಿಸ್ಲಿ? ಎಲ್ಲ ಎಲ್ಲ ನನ್ನ ಹಣೆ ಬರಹ. ಸರಿ ರಾಹುಲ್ ಅವರೇ, ನೀವು ನಂಬಿದ್ದೇನೆ ನಿಜ ಅನ್ಕೊಳ್ಳಿ. ಆದ್ರೆ ಒಂದ್ ಮಾತ್ ಮಾತ್ರ ನೆನ್ಪಿಟ್ಕೊಳ್ಳಿ. ನೀವ್ ಕಟ್ಟಿರೋ ತಾಳಿ ಇರೋ ನನ್ ಕತ್ತಲ್ಲಿ ಬೇರೆ ತಾಳಿ ಬಿದ್ರೆ ಅದು ನೇಣಿನ ಕುಣಿಕೆ ಆಗುತ್ತೆ. ಮರುಕ್ಷಣನೇ ನನ್ ಪ್ರಾಣ ಹೊರಟೋಗುತ್ತೆ. ಭಾಷಿಣಿ, ಭಾಷಿಣಿ, ಏನಾಯ್ತು? ಟೈರ್ ಪಂಚರ್ ಆಗಿದೆ ಅನ್ಸುತ್ತೆ ತಾತ. ಕೆಳಗಿಳಿದು ನೋಡ್ತೀನಿ ರೀ. ಟೈರ್ ಪಂಚರ್ ಆಗಿದೆ ತಾತ. ಈ ದರಿದ್ರ ಕೂಡ ಇವಾಗ್ಲೇ ಆಗ್ಬೇಕಾ? ಬೇಗ ಟೈರ್ ಬದಲಾಯಿಸೋ. ಅದು ಬರುವಾಗ ಕಾರಲ್ಲಿ ಸ್ಟೆಪ್ನಿ ಇಟ್ಕೊಂಡ್ಬರೋದನ್ನ ಮರ್ತೋಗ್ಬಿಟ್ಟೆ ತಾತ. ಮರ್ತೋದ್ಯಾ? ಹೌದು ತಾತ. ಸಾಯಿಸ್ಬೇಕು ಕಣೋ ನಿನ್ನ. ಒಂದೊಂದು ಕ್ಷಣನು ಎಷ್ಟು ಬೆಲೆ ಬಾಳುತ್ತೆ ಅಂತ ಗೊತ್ತಾ? ತಡ ಆಗ್ತಾ ಇದ್ದ ಹಾಗೆ ಅಲ್ಲಿ ಜೀವನಗಳೇ ನಾಶ ಆಗಿ ಹೋಗ್ತವೆ. ಅಲ್ಲಿ ನೋಡು, ಯಾವ್ದೋ ಆಟೋ ಬರ್ತಿದೆ, ನಿಲ್ಸಿ ಸಾಯಿ. ಆಟೋ ಬನ್ನಿ ತಾತ. ಅಮ್ಮ,
ವರುಣ್ನ ಕರ್ಕೊಂಡು ಬನ್ನಿ ಅಮ್ಮ. ಹರಿ ಓಂ ಶ್ರೀಮನ್ಮಹಾಗಣಾಧಿಪತೇ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಸರ್ವೇ ದೇವತಾಭ್ಯೋ ನಮಃ. ಇಲ್ಲಿ ಕುತ್ಕೊಳ್ಳಪ್ಪ. ಓಂ ಶ್ರೀಮನ್ಮಹಾಗಣಾಧಿಪತೇ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಭ್ಯಾಂತರ ಶುಚಿ. ಅಕ್ಷತೆ ಹಾಕಿ ನಮಸ್ಕಾರ ಮಾಡ್ಕೊಳಪ್ಪ. ಓಂ ಗಣನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಸ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವ. ಅವತ್ ನಿಶ್ಚಿತಾರ್ಥ ನಿಂತೋದ್ರು, ಇವಾಗ ಗೌರಿ ಪೂಜೆ ಪೂರ್ತಿ ಆಯ್ತು ಅಂದ್ರೆ ಅರ್ಧ ಮದ್ವೆ ಆದಾಗೇನೆ. ನೆಕ್ಸ್ಟ್ ಆಗೋ ಕಾರ್ಯದಲ್ಲಿ ಈ ಭಾಷಣಿ ದರಿದ್ರ ಪೂರ್ತಿಯಾಗಿ ತೊಲಗುತ್ತೆ. ಪ್ರೀತಿ, ರಾಹುಲ್ ಕೊಟ್ಟಿರೋ ಮಾತಿನ ಪ್ರಕಾರ ನೆಕ್ಸ್ಟ್ ನಿನ್ ಮದ್ವೆನೆ. ಆಗ ಈ ಮನೆನ ಆಳೋ ದೊಡ್ಡ ಯುವರಾಣಿ ನಾನು, ಕಂಟ್ರೋಲ್ ಮಾಡೋ ಚಿಕ್ಕ ಯುವರಾಣಿ ನೀನು. ಆ ಪವರು ಪೊಗರು ನೆನ್ಸ್ಕೊಂಡ್ರೆ ಪುಟಿನ್ಗಿಂತ ಪವರ್ಫುಲ್ ಆಗಿದೆ ಗೊತ್ತಾ? ಲಕ್ಷ್ಮೀಂ ಕ್ಷೀರ ಸಮುದ್ರರಾಜ ತನಯಾಂಸ್. ಇಲ್ಲಿ ನೋಡಿ, ಮದ್ವೆ ಹೆಣ್ಣನ್ನ ಕರ್ಕೊಂಡು ಬನ್ನಿ. ನಡಿಯಮ್ಮ. ರಾಮ್ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಮಾವಹ ತಾಂ ಆವಹ ಜಾತವೇದೋ ಲಕ್ಷ್ಮೀಂ ಅನುಪಗ. ಅಮ್ಮ, ಇಲ್ಲೋಡಮ್ಮ, ಈ ಅಕ್ಷತೆನ ತಗೋತಾಯಿ. ಭಾಷಿಣಿ ತಗೋಮ. ಓಂ ಹಿರಣ್ಯರ್ಣಾಂ ಹನ್ನೀಂ ಸುವರ್ಣರಹಿತ ಶ್ರಿಯಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಮಾವಹ ತಾಂ ಆವಹ ಜಾತವೇದೋ ಲಕ್ಷ್ಮೀಂ ಅನುಪಗಾಮಿನಿ. ಯಸ್ಯಾಂ ಹಿರಣ್ಯಂ ಬಿಂದೇಯಂ ದಾನಶ್ರಂ ಪುರುಷ. ನಿನ್ ಮನ್ಸಲ್ಲಿರೋ ಪ್ರೀತಿ ಹೊರಗಡೆ ಬರ್ಬೇಕು ಅಂದ್ರು, ಸರಸು ಹೇಳಿದ್ದು ನಿಜ ಅಂತ ಗೊತ್ತಾಗ್ಬೇಕು ಅಂದ್ರು ತಾತನಿಂದನೇ ಸಾಧ್ಯ. ಅವ್ರನ್ ಬಿಟ್ರೆ ಇನ್ಯಾರ ಕೈಲೂ ಇದು ಸಾಧ್ಯ ಇಲ್ಲ. ಬೇಗ ಹೋಗಯ್ಯ.
ತಾತ. ಬರ್ತಾ ಇದೀನಮ್ಮ. ಇಲ್ಲಿ ಗೌರಿ ಪೂಜೆ ಕೂಡ ಆಗೋಯ್ತು ತಾತ. ನಮಗ್ ಜಾಸ್ತಿ ಸಮಯ ಇಲ್ಲ. ನೀವು ಆದಷ್ಟು ಬೇಗ ಬಂದು ನಿಜ ಹೇಳೋವರೆಗೂ ಹಸೆ ಮಣೆ ಮೇಲಿರೋದು ಭಾಷಿಣಿ ಅಲ್ಲ, ಸರ್ಸು ಅಂತ ಅಣ್ಣ ನಂಬೋದಿಲ್ಲ. ಅವರಿಬ್ರ ಜೀವನ ನಿಮ್ ಮೇಲೆ ಆಧಾರ ಆಗಿದೆ ತಾತ. ನನಗ್ ಗೊತ್ತಮ್ಮ, ಅವರಿಬ್ರನ್ನ ಒಂದು ಮಾಡಿದ್ದೆ ನಾನು. 100 ಕಾಲ ಸುಖವಾಗಿರ್ಬೇಕು ಅಂತ ಆಶೀರ್ವಾದ ಮಾಡಿದ್ದು ನಾನೇ. ಹಾಗಿರ್ಬೇಕಾದ್ರೆ ಅವರಿಬ್ರನ್ನ ಬೇರೆ ಆಗೋದಕ್ಕೆ ಬಿಡ್ತೀನಿ ನಮ್ಮ. 10 ನಿಮಿಷದಲ್ಲಿ ಅಲ್ಲಿರ್ತೀನಿ. ಸರಿ ತಾತ, ಬೇಗ ಬನ್ನಿ. ಅಂದ್ರೆ ಆ ಮುದ್ಕ ನಿಜವಾಗ್ಲೂ ಬರ್ತಿದಾನ? ನವ್ಯ ನಂಬಿದ ಹಾಗೆ ಈ ಮದ್ವೆ ನಿಲ್ಲಿಸ್ಬಿಡ್ತಾನ? ಇಲ್ಲ, ಹಾಗಾಗ್ಬಾರ್ದು. ಯಾವ ಪರಿಸ್ಥಿತಿಲೂ ಈ ಮದ್ವೆ ನಿಲ್ಲೋದಕ್ಕೆ ಅವಕಾಶ ಇಲ್ಲ. ಮೇಡಮ್, ಜ್ಯೋತಿ, ವಿಡಿಯೋ ಯಾಕಿನ್ನೂ ಬಂದಿಲ್ಲ? ಅವಾಗ ದೇವಿ ಅಳ್ತಿಲ್ವಾ? ಇಲ್ಲ ಅಂದ್ರೆ ಮಗ ಇನ್ನು ಸತ್ತಿಲ್ವಾ? ಅಥವಾ ಮಗನ್ ಸಾವ್ ನೋಡಿ ಡೈರೆಕ್ಟ್ ಆಗಿ ಕೋಮಾಗ ಹೋಗ್ಬಿಟ್ಲಾ? ಇಲ್ಲ ಮೇಡಮ್, ನಮ್ ಪ್ಲಾನ್ ಫೇಲ್ ಆಯ್ತು. ವಾಟ್? ಫೇಲ್ ಆಯ್ತಾ? ಹೀಗೆ ನಿನ್ನ ನಂಬ್ಕೊಂಡು ನಾನು ಹಿಂಗ್ ಸುಮ್ನೆ ಕೂತ್ಕೊಂಡಿದ್ರೆ ಯಾವಾಗ್ಲೂ ಬ್ಯಾಡ್ ನ್ಯೂಸೇ ಬರ್ತಿರತ್ತೆ. ಸಾರಿ ಮೇಡಮ್, ಎಲ್ಲ ಭಾಷಣೆಯಿಂದಾನೆ ಮೇಡಮ್. ಈಗ ಅವಳೇನ್ ಮಾಡಿದ್ಲು? ಏನ್ ಜ್ಯೋತಿ ಇದು? ಅವಳ ಮನೆಗೆ ನಾಟಕ ಮಾಡಕ್ ಹೋಗಿದಳ, ಇಲ್ಲ ನಮ್ ಪ್ಲಾನ್ ನ ಹಾಳು ಮಾಡಕ್ ಹೋಗಿದಳ? ಆದ್ರೂ ಆ ಟೈಮಲ್ಲಿ ರಾಹುಲ್ ರೂಮಿಗೆ ಹೋಗೋ ಅವಶ್ಯಕತೆ ಏನಿತ್ತು? ಅದೇ ಅರ್ಥ ಆಗಿಲ್ಲ ಮೇಡಮ್. ಆ ವಿಷಾನ ನಾವು ಅವಳಿಗೆ ಕುಡಿಸಿದಿದ್ರೆ ದರಿದ್ರ ತಪ್ತಿತ್ತು. ಎಷ್ಟೆಲ್ಲ ಪ್ಲಾನ್ ಮಾಡಿದ್ರು ಆ ಭಾಷಣಿ ಹೇಗ್ ಮಧ್ಯದಲ್ಲಿ ಬಂದ್ಲು? ಅಂದ್ರೆ ನಮ್ ಪ್ಲಾನ್ಗಳು ಅವಳಿಗೆ ಮೊದ್ಲೇ ಗೊತ್ತಾಗ್ತಿದೆ ಅಂತಾಯ್ತು. ಇಲ್ಲ ಮೇಡಮ್, ಹಾಗಾಗೋದಕ್ ಚಾನ್ಸ್ ಇಲ್ಲ. ಅವಳಿಗೆ ಗೊತ್ತಿಲ್ದೇನೆ ನಮ್ ಗಡ್ಡ ಬರ್ತಿದ್ದಾಳೆ ಅನಿಸ್ತಿದೆ ಮೇಡಮ್. ಅವಳೇನಾದ್ರೂ ಅದೃಷ್ಟ ದೇವತೆನಾ? ಆಪತ್ನಲ್ಲಿದ್ರೆ ಕಾಪಾಡ್ಬಿಡೋದಕ್ಕೆ? ಆ ರಾಹುಲ್ನ ಸಾಯಿಸ್ಬೇಕು ಅನ್ಕೊಂಡಾಗ್ಲೆಲ್ಲ ಈ ಭಾಷಣಿ ಅಡ್ಡ ಬರ್ತಾನೆ ಇದ್ದಾಳೆ. ಹೀಗೆ ಆಗ್ತಿದ್ರೆ ನಮ್ ಪ್ಲಾನ್ ಎಕ್ಸಿಕ್ಯೂಟ್ ಆಗೋದ್ ಯಾವಾಗ? ನಾಳೆ ಆಗುತ್ತೆ ಮೇಡಮ್. ನಾಳೆನಾ? ಏನೇ ನೀನ್ ಹೇಳ್ತಿರೋದು? ಇವತ್ತು ಆ ಭಾಷಿಣಿ ಮದ್ವೆ ಅಲ್ವಾ ಮೇಡಮ್? ಮದ್ವೆ ಆದ್ಮೇಲೆ ಎಲ್ರಿಂದ ದೂರ ಆಗಿ ಅಮೆರಿಕಕ್ಕೆ ಹೋಗ್ತಿದ್ದಾಳೆ. ಆವಾಗ ಯಾವ ತೊಂದ್ರೆನೂ ಇರಲ್ಲ. ಸರಿ ಜ್ಯೋತಿ, ಈ ಮದ್ವೆ ಯಾವ ಅಡೆತಡೆ ಇಲ್ದೆ ಆಗೋಗ್ಬಿಡ್ಲಿ. ಆಮೇಲೆ ಆ ರಾಹುಲ್ನ ಏನ್ ಮಾಡ್ಬೇಕು, ಹೇಗ್ ಸಾಯಿಸ್ಬೇಕು ಅಂತ ನಾನ್ ಹೇಳ್ತೀನಿ. ಸರಿ ಮೇಡಮ್. ನನ್ ಭಾಷಣಿ ಅಲ್ಲ, ನೀವ್ ಹೆಂಡತಿ ಸರ್ಸು. ಈ ನಿಜಾನ ಇವಾಗಾದ್ರೂ ನಂಬಿ ನಮ್ ಸಂಬಂಧನ, ನಮ್ ಬದುಕನ್ನ ಉಳಿಸ್ಕೊಡ್ರಿ.
ಸರಿ ರಾಹುಲ್ ಅವರೇ, ನೀವ್ ನಂಬಿದ್ದನ್ನೇ ನಿಜ ಅನ್ಕೊಳ್ಳಿ. ಆದ್ರೆ ಒಂದ್ ಮಾತ್ ಮಾತ್ರ ನೆನ್ಪಿಟ್ಕೊಳ್ಳಿ. ನೀವ್ ಕಟ್ಟಿರೋ ತಾಳಿ ಇರೋ ನನ್ ಕತ್ತಲ್ಲಿ ಬೇರೆ ತಾಳಿ ಬಿದ್ರೆ ಅದು ನೇಣಿನ ಕುಣಿಕೆ ಆಗತ್ತೆ. ಮರುಕ್ಷಣನೇ ನನ್ ಪ್ರಾಣ ಹೊರಟೋಗುತ್ತೆ.